ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳ್ತೀನಿ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಬಟ್ಟೆಗಳೆಲ್ಲ ಒಣಗಿದಾವೆ, ಎತ್ತಾಕಿದ್ದೀನಿ. ಮತ್ತೆ ಮೋಡ ಮುಚ್ಕೊಳ್ಳೋ ಥರ ಆಗ್ತೈತೆ. ಸೊ ಒಣಗಾಗ್ತಾ ಇದ್ದೆ ಇವಾಗೆಲ್ಲ ಬಟ್ಟೆಗಳನ್ನ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಹಾಗೆ ಒಂದು ವೀಡಿಯೋ ಮಾಡಬೇಕಾಯ್ತು. ಒಂದು ಸಖತ್ತಾಗಿತ್ತು ಕೊಕ್ಕೋಚೇರಿ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಅಪ್ಡೇಟು ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಸೊ ಹಂಗೆ ಬ್ಲಾಗು ಕೂಡ ಶುರು ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಸ್ವಲ್ಪ ಮೀಟಿಂಗ್ ಇದೆ. ಅಂದರೆ ನಮ್ಮದು ಈ CNC ಕಟ್ಟಿಂಗ್, ಮನೆಗೆ ಡಿಸೈನು ಅದು ಇದು ಅಂತ ಎಲ್ಲ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದಕ್ಕೆಲ್ಲ ಹೋಗಿ ಇವಾಗ ನಾನು ನೋಡಿಕೊಂಡು ಅಂದರೆ ಮೀಟಿಂಗ್ ಇದೆಲ್ಲ ಹೋಗಿ ಯಾವ್ಯಾವ ಡಿಸೈನ್ ಅಂತ ನೋಡಿ ಮಾಡಿ ಬರೋಣ ಅಂತ. ಸೋಮ ಇವಾಗ ಬಂದವರಂತೆ ಹೊಸ ಮನೆ ಹತ್ರ. ಖುಷಿಯಮ್ಮ ಮಲ್ಕೊಂಡವಳೆ. ಸೊ ಇವಾಗ ಅವಳಿಗೆ ಎಬ್ರಿಸೋಕ್ಕಾಗಲ್ಲ. ಹೆಂಗೋ ರಕ್ಷಿತು ಬಂದವನೇ ಮನೆಯಲ್ಲಿ ಮಲಗಿಸ್ಬಿಟ್ಟು ನಿಧಾನಕ್ಕೆ ಹೋಗಿ ಮೆತ್ತಗೆ ಹೊಸ ಮನೆ ಹತ್ರ ಏನೆಲ್ಲ ಕೆಲಸ ಆಗಿದೆ ಅಪ್ಡೇಟ್ ಅಂತ ತೊಗೊಂಡು ಹಂಗೆ ಒಂಚೂರು ಯಾವಾಗ ನಮಗೆ ಹ್ಯಾಂಡ್ ಓವರ್ ಕೊಡ್ತಾರೆ, ಯಾವಾಗ ಕೆಲಸ ಮುಗಿಸ್ತಾರೆ ಅಂತೆಲ್ಲ ತಿಳ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೋ ಮಾಡೋಣ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆ, ನನಗೆ ಈ ಥರ ಕ್ಲೈಮೇಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ ವೆದರು. ಮಳೆನೂ ಇರಬಾರ್ದು, ಬಿಸಿಲು ಇರಬಾರ್ದು. ಸೊ ಮೋಡ ಮುಚ್ಚಿದಂಗೆ ಒಂದು ಸ್ವಲ್ಪ ತಣ್ಣ ತಂಪಾಗಿರಬೇಕು. ಅದೇ ರೀತಿ ಇವತ್ತಿದೆ. ಆದರೆ ಹಂಗಿದ್ರೂ ತಲೆನೋವು ಬಂದುಬಿಟ್ಟಿದೆ ಯಾಕೋ ಬೆಳಗ್ಗೆಯಿಂದ ಗೊತ್ತಿಲ್ಲ. ಒಂದು 12 ಗಂಟೆಯಿಂದ ಸ್ವಲ್ಪ ಐಬ್ರೋ ಮಾಡ್ಕೊಂಡಿದ್ದೀನಿ. ಐಬ್ರೋ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಶೇಪ್ ಸಕ್ಕತ್ತಾಗಿ ಬಂದಿದೆ. ಎರಡೂ ಕಡೆ ಒಂದೇ ಥರ ಶೇಪ್ ಬಂದಿದೆ. ಫೈನಲಿ ನನಗೇನಂತಂದರೆ ಗೃಹ ಪ್ರವೇಶದಷ್ಟಕ್ಕೆ ಒಂದು ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡು ಹಂಗೆ ಚೆನ್ನಾಗಿ ಶೇಪಿಗೆ ತೊಗೊಬರೋಣ ಅಂತ ಅಂದ್ಕೊಂಡಿದೆ. ಸೊ ಫೈನಲಿ ತಂದಿದ್ದೀನಿ ಅಂತ ಅನಿಸುತ್ತೆ. ನೀವು ಹೇಳಿ ನನಗೆ ಕಮ್ಮಿನಲ್ಲಿ ಎರಡೂ ಕಡೆ ಚೆನ್ನಾಗಿ ಬಂದೈತೆ ಅಂತ. ಸೊ ಬನ್ನಿ ಇವಾಗ ಮನೆ ಹತ್ರ ಹೊಡೋಣ. ಹೋಗಲ್ಲೇನು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾತಾಡ್ಕೊಂಡು ನಿದ್ದೆಗಣ್ಣಲ್ಲಿ ಕೈ ಅಂತ ಅಳಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಬಂದೆ ಈ ಕಡೆ. ಬಂದು ಮೀಟಿಂಗಿಗೆ ಬಂದಿದ್ದರು. ಆಮೇಲೆ ಮತ್ತು ಇನ್ನೊಂದು ಯಾವುದೋ ಕ್ಲೈಂಟ್ನ ಮೀಟ್ ಮಾಡಬೇಕಾಯ್ತು 6 ಗಂಟೆಗೆ ಅಂದ್ಬಿಟ್ಟು ಹೊರಟ್ಬಿಟ್ರು. ಮಳೆ ಕೂಡ ಶುರು ಆಗೋಯಿತು. ಸರಿ ಆಯಿತು. ಇವಾಗ ನಾವೇ ಅಲ್ವಾ ಮೇಯ್ನು ಏನಾದರೂ ಹೇಳಬೇಕು ಅಂತಂದರೆ ಅವ್ರಿಗೆ ಈ ಥರ ಚೇಂಜಸ್ಸು ಆ ಥರ ಚೇಂಜಸ್ಸು ಅಂತ ಅದನ್ನು ಚೇಂಜಸ್ ಹೇಳಿಬಿಟ್ಟು ಆಮೇಲೆ ನಾನು ಬರೋದೇ ಲೇಟ್ ಆಗೋಯಿತು. ಆಮೇಲೆ ಪಾರ್ಕಿಂಗ್ ಹತ್ರ ಸ್ವಲ್ಪ ಯಾವ ರೀತಿ ಎಲ್ಲ ಪಾರ್ಕಿಂಗ್ ಟೈಲ್ಸ್ ಏನೇನಿದೆ, ಎಷ್ಟೆಷ್ಟು ಬರುತ್ತೆ, ಯಾವ್ಯಾವ ಆ್ಯಂಗಲಲ್ಲಿ ಹಾಕಬೇಕು ಅದನ್ನು ಕೂಡ ಅವರೆಲ್ಲ ಕೇಳ್ತಾಯಿದ್ರು. ಮೆಜರ್ಮೆಂಟ್ ಎಲ್ಲ ತೊಗೊಂಡು ಅದನ್ನು ಹೇಳಿದೆ ನಂಗೆ ಹಿಂಗೆ ಬೇಕಂತ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಹೋಗಿ ಮನೆ ಹತ್ರ ಹೊಸ ಮನೆ ಹತ್ರ ಹೋಗಿ ಬಂದು ಸ್ವಲ್ಪ ಆರ್ಡರ್ಸ್ ಇತ್ತು, ಅದೆಲ್ಲ ಬರೆದಿಟ್ಟೆ. ಅಷ್ಟರಲ್ಲಿ ತುಂಬಾ ಹೊಟ್ಟೆ ಹಸಿವಾಯ್ತು ಅಂತ ಊಟನೂ ಮಾಡಿಬಿಟ್ಟೆ. ಆದ್ದರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೇನು ಮಲ್ಗೋ ಟೈಮ್ ಇವಾಗ ನನಗೆ. ಬೆಳಗ್ಗೆಯಿಂದ ಸ್ವಲ್ಪ ಹೆಡ್ಡೇಕ್ ಇದ್ದಿದ್ದರಿಂದ ಅಲ್ಲಿ ಹೋಗಿ ಮಾತಾಡಿ ನಾನು ಎಷ್ಟು ಗೊತ್ತಾ ಟೈಮು 7:15 4:45 5 ಗಂಟೆಗೆ ಹೋದೋಳು ನಾನು. 5:15 7:15 ಬಂದಿದ್ದೀನಿ. ಊಟ ಎಲ್ಲ ಆಯಿತು. ಕಿಚಡಿ ಇತ್ತು, ಅದನ್ನೇ ಜೈ ಅನಿಸ್ತೆ ಬೆಳಗ್ಗೆ ಮಾಡಿದ್ದನ್ನೇ. ಸೊ ಮೊಟ್ಟೆ ಬೇಯಿಸಿದೆ ಆಯಿತು. ಇವಾಗ ಬಂದು ನೈಟ್ ಮಲ್ಗೋ ಟೈಮ್ ನನ್ನ ಸ್ಕಿನ್ ರೊಟೀನು ನೈಟ್ ಟೈಮು ನಡೆಯುತ್ತೆ. ಸೊ ಲಾಸ್ಟ್ ಟೈಮ್ ಪಿಂಪಲ್ಸ್ ಎಲ್ಲ ಆಯಿತು, ಎಲ್ಲ ಕ್ಯೂರ್ ಆಗ್ತಾ ಬರ್ತಾಯಿದೆ. ನೋಡ್ಬೋದು ನೀವು. ಕಂಪ್ಲೀಟ್ ಇನ್ನೊಂದು ಸ್ವಲ್ಪ ಅಷ್ಟೇನೆ ಕಂಪ್ಲೀಟಾಗಿ ಎಲ್ಲ ಹೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಸ್ಕಿನ್ ಕೇರ್ ಅಂತ ಬಂದಾಗ ಮಳೆಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ಚಳಿಗಾಲ ಆಗಲಿ ತುಂಬಾ ಮುಖ್ಯ ನಾವು ನಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದು. ಏನಂತಂದರೆ ಈ ಮಳೆಗಾಲ ಶುರು ಆಗ್ತಿದ್ದಂಗೆ ಏನಾಗ್ಬಿಡುತ್ತೆ ಅಂತಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಆಗ್ಬಿಡುತ್ತೆ. ಆ ಗುಳ್ಳೆಗಳು ಪಿಂಪಲ್ಸ್ ಥರ ವೈಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ನಿಮಗೂ ಏನಾರು ಆ ರೀತಿ ಆಗ್ತಾ ಇದೆಯಾ? ನನಗೆ ಫಸ್ಟ್ ಮಳೆಗಾಲ ಶುರು ಆದಾಗ ಈ ರೀತಿ ಆಗ್ಬಿಡ್ತಾ ಇತ್ತು ಇಲ್ಲೆಲ್ಲ. ನಾನು ಅದನ್ನ ಆಮೇಲೆ ಅನ್ಕೊತಾ ಇದ್ದೆ ಮೋಸ್ಟ್ಲಿ ಏನೋ ಬೆವರಿಗೆ ಅಲರ್ಜಿ ಥರ ಆಗಿರಬೇಕು ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಮುಖ ತುಂಬಾ ಹಾಗೇನೆ ಸ್ಪ್ರೆಡ್ ಆಗೋಕೆ ಶುರು ಆಗ್ತಿತ್ತು. ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಜಾಸ್ತಿ. ಧೂಳು, ಡೆಡ್ ಸ್ಕಿನ್ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಪೋರ್ಸ್ ನ ಕ್ಲೋಸ್ ಮಾಡ್ಬಿಡುತ್ತೆ. ಆಮೇಲೆ ನಮ್ಮ ಸ್ಕಿನ್ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋಕೆ ಶುರು ಆಗಿ ನಮ್ಮ ಫೇಸ್ ಅಲ್ಲೆಲ್ಲ ಪಿಂಪಲ್ಸ್ ಬರೋಕ್ ಶುರು ಆಗ್ಬಿಡುತ್ತೆ. ನಾನು ಕೂಡ ಸುಮಾರು ಪ್ರಾಡಕ್ಟ್ಗಳನ್ನ ಅಂದ್ರೆ ಟ್ರೆಂಡಿಂಗ್ ಪ್ರಾಡಕ್ಟ್ಗಳನ್ನ, ಫೇಸ್ ವಾಶ್ಗಳನ್ನ ಯೂಸ್ ಮಾಡಿದೆ. ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ನಾನು ಕ್ಯೂರ್ ಆ್ಯಪ್ನ ಯೂಸ್ ಮಾಡೋಕೆ ಶುರು ಮಾಡಿದ್ದು. ಮೊದಲು ಇದು ಹೆಸರು ಕ್ಯೂರ್ ಸ್ಕಿನ್ ಆಗಿತ್ತು, ಇವಾಗ ಕ್ಯೂರ್ ಆ್ಯಪ್ ಆಗಿದೆ. ಇದರಲ್ಲಿ ಸ್ಕಿನ್ನಿಂಗ್ ಮಾತ್ರ ಅಲ್ಲ, ನಮ್ಮ ಹೇರ್ಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಜಸ್ಟ್ ನಾನು ಈ ಆ್ಯಪ್ ಅಲ್ಲಿ ನಾನು ಆಕ್ನಿ ಕನ್ಸರ್ನ್ ನ ಸೆಲೆಕ್ಟ್ ಮಾಡಿ 2 ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದೆ ಅಷ್ಟೇ. ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ನನ್ನ ಮೆಡಿಕಲ್ ಹಿಸ್ಟ್ರಿನೆಲ್ಲ ನೋಡಿ ಒಂದು ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಪ್ಲಾನ್ ಕೊಟ್ರು. ಆಮೇಲೆ ನನಗೆ ಒಂದು ಕ್ಲೆನ್ಸರ್ ಮತ್ತೆ ಮಾಯಿಶ್ಚರೈಸರ್ ಈ ತರ ಒಂದು ಟ್ರೀಟ್ಮೆಂಟ್ ಕಿಟ್ ಅಂದ್ರೆ ಪರ್ಸನಲೈಸ್ಡ್ ಕಿಟ್ ಸಿಕ್ತು.
ಮತ್ತೇನು ಗೊತ್ತಾ, ಈ ಫೇಸ್ ವಾಶ್ ನನ್ನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಎಕ್ಸೆಸ್ ಆಯಿಲ್ ರಿಮೂವ್ ಮಾಡ್ತಾ ಇತ್ತು. ಸ್ಕಿನ್ನು ಡ್ರೈ ಅಂತೂ ಆಗ್ತಾ ಇರಲಿಲ್ಲ. ಮತ್ತು ಈ ಮಾಯ್ಶ್ಚರೈಸರ್ ಕೂಡ ಅಷ್ಟೇ ತುಂಬಾ ಲೈಟ್ ವೇಟ್ ಆಗಿದೆ, ಗ್ರೀಸಿ ಫೀಲ್ ಇರಲಿಲ್ಲ. ಮತ್ತು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಆಮೇಲೆ ಸ್ಕಿನ್ ಕಾಮಾಗಿ ಹೆಲ್ತಿ ಆಗಿರೋ ಅನುಭವ ಆಯಿತು. ತುಂಬಾ ಚೆನ್ನಾಗಿದೆ. ಕ್ಯೂರಾಪ್ ಕಿಟ್ ಬಂದು 2200 ಅಷ್ಟೇನೆ. ಸೊ 2 ಮಂತ್ಸ್ಗೂ ಜಾಸ್ತಿ ನಾವು ಇದನ್ನ ಯೂಸ್ ಮಾಡ್ಬೋದು. ಹಾಗೆ ಕ್ಯೂರಾಪ್ ಪ್ರಕಾರ 98% ಜನರು 3 ವೀಕ್ಸಲ್ಲೇ ರಿಸಲ್ಟ್ ತಗೊಂಡಿದ್ದಾರೆ. ಹಾಗೆ ಪ್ರತಿ ತಿಂಗಳು ನಿಮಗೆ ಫ್ರೀ ಫಾಲೋ ಅಪ್ ಕೂಡ ಇರುತ್ತೆ, ಯಾವುದೇ ರೀತಿ ಅಮೌಂಟ್ ಕೊಡೋ ಆ ಥರ ಇರಲ್ಲ. ಹಾಗಾಗಿ ನೀವು ಮಳೆಗಾಲದಲ್ಲಿ ಬರೋ ಅಂತಹ ಯಾವುದೇ ರೀತಿ ಪಿಂಪಲ್ಸ್, ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು, ಅದನ್ನ ಇಗ್ನೋರ್ ಮಾಡಬೇಡಿ. ಸರಿಯಾದ ಟೈಮಿಗೆ ನಾವು ಸ್ಕಿನ್ ಕೇರ್ ತಗೊಂಡ್ರೆ ಆಕ್ನಿ ಸ್ಪ್ರೆಡ್ ಆಗೋದಾಗಿರ್ಬೋದು, ಇಲ್ಲ ಆ ಗುಳ್ಳೆಗಳು ಮಾರ್ಸ್ ಉಳಿಯೋದನ್ನ ನಾವು ತಪ್ಪಿಸ್ಬೋದು. ಇನ್ಯಾಕೆ ತಡ, ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ, ನಿಮ್ಮಲ್ಲೂ ಏನಾದ್ರು ಸ್ಕಿನ್ ಅಲ್ಲ ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ಬೇಕು, ಈ ಥರ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಬೇಗನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಪಿನ್ ಕೂಡ ಮಾಡ್ತೀನಿ. ಮತ್ತು ನಾನು ಕೂಪನ್ ಕೋಡ್ ಕೊಟ್ಟಿದ್ದೀನಿ ಸ್ಕ್ರೀನಲ್ಲಿ ನೋಡಿ. ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಏನೇ ಅಂದರೂ ಹಂಗೆ ಹಿಂಗೆ ಮಾಡಿ ಟೈಮ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ನಾನು ನೋಡ್ತಾ ಇದ್ದೀನಿ ಡೈಲಿ 11:15, 11:45. ಅಯ್ಯೋ ಮಲಗಿಸಿ ನಾನು ಮಲ್ಕೊಳ್ಳೋಷ್ಟರಲ್ಲಿ 12:30. ಮತ್ತು ಸೇಮ್ ಫಸ್ಟ್ ಆಗ್ತಿತ್ತು 12:30, 1 ಗಂಟೆ ಹಿಂಗೆ. ವಿಡಿಯೋ ಏನಾರು ಎಡಿಟಿಂಗ್ ಮಾಡಬೇಕು ಅಂತಂದರೆ ಅದು ಇದು ಅನ್ನೋಷ್ಟರಲ್ಲಿ ಅಲ್ಲಲ್ಲೇ ಆಗೋಗ್ಬಿಡುತ್ತೆ 12 ಗಂಟೆ. ಇವತ್ತಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತಾಯಿದೆ. ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕು, ಬೆಳಗ್ಗೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಂತ ಅಂದ್ಕೊಂಡೆ. ಆದರೆ ಇನ್ನೊಂದು ಏನೋ ಎಡವಟ್ಟು ಶುರು ಆಗಿದೆ. ಏನಪ್ಪ ಅಂತಂದರೆ, ನಾವಿವಾಗ ಊರಿಗೆ ಹೊರಡ್ತಾ ಇರೋದು. ಸೊ ಊರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಊರಿಗೆ ಹೊರಡೋಣ ಅಂತೆಲ್ಲ. ಸೊ ನಾಳೆ ಹೊರಡಬೇಕು. ಆದರೆ ಇವಾಗ ಏನಾಗಿದೆ ಅಂತಂದರೆ, ಊರಿಗೆ ಹೋಗ್ಬೇಕಂದ್ರೆ ಪರಿನೂ ಕರ್ಕೊಂಡು ಹೋಗಬೇಕು. ಸೋಮ್ ಬರ್ತಾ ಇಲ್ಲ ಊರಿಗೆ, ನಾವು ಮಾತ್ರ ಹೋಗ್ತಾ ಇರೋದು. ಯಾಕೆ ಅಂತಂದರೆ ಪಿತೃಪಕ್ಷ ಹಬ್ಬ ಇದೆ ಅಲ್ಲ. ಸೊ ಅದರಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೀನು ಮಗ ಹೋಗೋಣ, ಎಲ್ಲರೂ ಹೋಗೋಣ. ಓಕೆ, ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೋಮು ಆಯಿತು ಪರಿನೂ ಕರ್ಕೊಂಡು ಹೋಗು ಅಂತ ಅಂದರು. ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ, ಇವಾಗ ನೋಡಿದ್ರೆ ಟ್ರೈನಲ್ಲಿ ಪರಿ ಅಲೋ ಇಲ್ಲ ಅಂತ ಹೇಳ್ತಾರೆ. ನಾವು ಇವಾಗ ಟ್ರೈನಲ್ಲಿ ಸೋಮು ಬರಲಿಲ್ಲ ಅಂತಂದರೆ ನಾವು ಟ್ರೈನಲ್ಲೇ ಹೋಗಬೇಕು. ಸೊ ಅದರಿಂದ ಇವಾಗ ಪರಿನೇ ಏನು ಮಾಡೋದು ಅಂತ ತಲೆ ಕೆಟ್ಟೋಗಿದೆ. ಇಲ್ಲಿ ಯಾರು ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ ಇವಾಗ ಎಲ್ಲ ಫೋನ್ ಮಾಡಿ ಎಲ್ಲ ತಿಳ್ಕೊತಾ ಇದ್ದೀವಿ, ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ನಮ್ಮ ಭುವನಿಗೆ ಫೋನ್ ಮಾಡಿದ್ರೆ ಅವನಂತಾನೆ ಏನು ಆಪ್ಷನ್ ಏನೋ ಇಲ್ಲೇ ಬಿಟ್ಟು ಬರಬೇಕು, ಇಲ್ಲ ಅಂತಂದರೆ ಬಸ್ಸಲ್ಲಿ ಬರಬೇಕು ಅಂತ ಹೇಳ್ತಾನೆ. ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋಕೆ ನಿಜವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೋಡ್ಕೊಂಡು, ನೀನು ಮಲ್ಕೊ ಫಸ್ಟಲ್ಲಿ ಮಲ್ಕೊ ಅಂತ ಹೇಳಿದ್ರೆ ಬಂದಿಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಸೊ ಅದಂತೂ ಆಪ್ಷನ್ನು. ಅವಳ ಬಟ್ಟೆ ಅವಳೇ ಹಾಕ್ಕೊಂಡಿರೋ ಅವತಾರ ನೋಡಿ ಫ್ರೆಂಡ್ಸ್, ಹೆಂಗೆ ಹಾಕ್ಕೊಂಡವಳೆ. ಇದೇ ಬೇರೆ ಅದೇ ಬೇರೆ, ಇದಕ್ಕೊಂದು ಮಿಡಿ ಥರ ಬರ್ತದೆ, ಅದನ್ನು ಬಿಟ್ಬಿಟ್ಟು ಇದನ್ನು ಹಾಕ್ಕೊಂಡವಳೆ. ಸುಬಕ್ಕ ಹಂಗೆ. ಅದಕ್ಕೆ ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ನಾನಂದೆ ಸೋಮ್ಗಂದೆ, ಇಲ್ಲೇ ಇಟ್ಕೊಂಬಿಡಿ ಸೋಮ ಅತ್ಲಾಗೆ ಪರಿನ, ನಾನು ಹೋಗಿ ಬರ್ತೀನಿ ಅಂತಂದರೆ ಅವ್ರಂತಾರೆ ಇಲ್ಲ ನಿಖಿತಾ, ನನಗೆ ಮಾತಾಡೋಕ್ಕೂ ಬಿಡ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟು ಡೈವರ್ಟ್ ಮಾಡ್ತಾಳೆ ನನ್ನ. ಮಲ್ಕೊಳ್ಳೆ ಅಂತಂದ್ರೆ ಎಷ್ಟು, ಇವಾಗ ನಾನು 3 ಕೌಂಟ್ ಮಾಡಿಸ್ದಾಗ ಬೇಗ ಕಣ್ಣು ಮುಚ್ಕೊಂಡು ಮಲ್ಕೋಬೇಕು. ಇವಾಗ ನೀನು ಬೇಗ ಏನು ಹೇಳ್ತಿದ್ದೆ ಫ್ರೆಂಡ್ಸ್, ಎಲ್ಲಿಗೆ ಬಿಟ್ಟೆ? ಸೋಮ್ಗೆ ನೋಡ್ಕೊಳ್ಳಿ ಅಂತಂದರೆ ಅವರು ಇಲ್ಲ ನಿಖಿತ ನಾನು ಊರಿಗೆ ಹೋಗಬೇಕು ಅಂತ ಹೇಳ್ತವ್ರೆ. ಏನು ಹೇಳಬೇಕು ನನಗೆ, ಯಾವ ಪರಿಸ್ಥಿತಿಲಿದ್ದೀನಿ ಅಂದರೆ, ಇವಾಗೆಲ್ಲ ಬಂದು ಅದೆಲ್ಲ ಮಾಡಿದ್ನ. ಸೊ ಲಾಸ್ಟಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ. ಇವಾಗ ನೋಡ್ರಿ ಹಿಂಗಾಗೈತೆ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡಲಿಲ್ಲ, ಏನಿಲ್ಲ. ನಾನು ಹೇಳಿದೆ ಸೋಮ್ಗೆ, ಸರಿ ಬಿಡಿ ಆಯಿತು, ನಾನು ಹೋಗೋದಿಲ್ಲ, ನಾನು ಮನೇಲೇ ಇರ್ತೀನಿ, ಇನ್ನೇ ನಿಮಗೂ ಇದೇ ತಾನೇ ಬೇಕಾಗಿರೋದು, ನಾನು ಎಲ್ಲೂ ಹೋಗಬಾರ್ದು ಅಂತ ಅವ್ರು ಹೇಳಿಲ್ಲ. ಸುಮ್ಮನೆ ನಾವು ಹೆಣ್ಮಕ್ಳು ಹೊಡಿತೀವಲ್ಲ ಡೈಲಾಗ್, ಗೊತ್ತಲ್ಲ, ಎಲ್ಲೂ ಹೋಗ್ಬಾರ್ದು, ಮನೇಲಿ ಇರಬೇಕು. ಫಸ್ಟ್ ಆಫ್ ಆಲ್ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಜಾಸ್ತಿ. ಸೊ ಇನ್ನೇನು ಹೋದರೆ, ಇದು ಯಾವಾಗ ಹೋಗಿದ್ದು ಗೊತ್ತಾ, ಜನವರಿನಲ್ಲಿ ಹೋಗಿದ್ದು. ಇವಾಗ ಹೋಗ್ತಾ ಇದ್ದೀನಿ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ರಿ, ಇವಾಗ ಪರಿ ಕಡೆಯಿಂದ ನಾನು ಊರಿಗೆ ಹೋಗದೇ ಇರೋ ಥರ ಆಗ್ತೈತೆ ಅಂತ ಅನಿಸ್ತೈತೆ. ಗೊತ್ತಿಲ್ಲ ಏನಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದ್ದೀವಿ ಏನಂತ ಹೇಳಿ. ಅದು AC ಕೋಚ್ ಬುಕ್ ಮಾಡ್ಕೋಬೇಕಂತ ಹೇಳಿ, ಇಲ್ಲಾಂದರೆ ನೈಟ್ ಟೈಮ್ ಅಂತ ಬುಕ್ ಮಾಡ್ಕೋಬೇಕಂತ ಹೇಳ್ತಾರೆ. ನನಗೇನು ತಲೆನೇ ಓಡ್ತಲ್ಲ, ಏನು ಐಡಿಯಾನೇ ಇಲ್ಲ ನನಗೆ, ಏನಂತ ಮಾಡಲಿ, ಏನು ಬಿಡಲಿ. ಅಯ್ಯೋ ಸಾಕಾಗಿದೆ ಫ್ರೆಂಡ್ಸ್. ನನಗೊಂದು ಸ್ವಲ್ಪ ಮೈಂಡ್ ಫ್ರೀ ಬೇಕಾಗಿತ್ತು, ಅದಕ್ಕೆ ಊರಿಗೆ ಹೋಗೋಣ. ಮಲ್ಕಳೆ ಸುಬ್ಬ, ಬೇಡ ಕಣೆ ಸುಬ್ಬ, ಹೇಳ್ತಾ ಇದ್ದೀನಿ ಕಣೆ ನಿನಗೆ. ಯಾರು ಬೇಕು? ಅವಳಿಗೆ ಬೇಕಂತ. ಏನು ಬೇಕು? ಹಿಂಗೆ ಬೇಕಾ? ಹೆಂಗೆ?
ಬೇಡ ಕಣೆ ಖುಷಿ, ಓವರಾಗಿ ಆಡ್ತಾ ಇದೆಯಾ? ಸೊ ಯಾಕಾದ್ರೆ ಇವತ್ತು ಐಬ್ರೋ ಮಾಡ್ಕೊಳಕ್ಕೆ ಹೋದ್ನೋ, ಇದೆಲ್ಲ ತಲೆನೋವು ಅದಾನ್ ಮಾಡ್ಕೊಂಡ್ಮೇಲೆ ತಲೆನೋವು ಜಾಸ್ತಿ ಐತೆ ನಾವು ಗೊತ್ತಿಲ್ಲ ನೋಡಿ. ಓಕೆ ಓಕೆ ಫ್ರೆಂಡ್ಸ್, ಸರಿ ನೋಡೋಣ ಬೆಳಗ್ಗೆ ಅಷ್ಟಕ್ಕೆ ಏನಾಗುತ್ತೆ ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಆದರೆ ಏನು ಅಂತ ಬೆಳಗ್ಗೆ ಹೇಳ್ತೀನಿ. ದೋಸೆ ಅಕ್ಕಿ ನೆನೆ ಹಾಕಿದೆ, ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ. ದೋಸೆ ಇಲ್ಲ ಇಡ್ಲಿ, ಹುಳಿ ಬಂದರೆ ಇಡ್ಲಿ, ಹುಳಿ ಬರಲಿಲ್ವಾ ದೋಸೆ. ಈ ಥರ ಸೋಮ್ಗೆ ಅಲ್ಲಿ ಬೇರೆ ನೋವಾಗಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇವತ್ತು ಬೆಳಗ್ಗೆನೂ ಅಷ್ಟೇ ಕಿಚಡಿ ಮಾಡಿದ್ರೆ ಇಡ್ಲಿ ತೊಗೊಬಂದು ತಿಂದಿದ್ದು. ಅದಕ್ಕೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಬೇಡ ಇವಾಗ ಮಲ್ಕೊಳ್ಳೋ, ಬೇರೆ ಶರ್ಟ್ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ, ರಗುಚ್ಕೊಂಡು ಮಕ್ಕೋ ಬಟ್ಟೆಗಳೆಲ್ಲ ಇಷ್ಟ ಬಂದಂಗೆ ದಿನಕ್ಕೆ ಒಂದು 10 ಜೊತೆ ಬಟ್ಟೆ ಬಿಚ್ಚಾಕ್ತಾಳೆ. ಹೋಗಿಯವ್ರು ಗಟ್ಟಿಯಾಗಿದ್ದೀವಿ ಅಂತ. ಗಟ್ಟಿಯಾಗಿದ್ದೀವಿ ಅಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ, ಲಿಕ್ವಿಡ್ ಜಾಸ್ತಿ ಐತೆ ಅಂತ ಅವರಮ್ಮ ತಂದು ಕೊಡ್ತಾಳೆ ಲಿಕ್ವಿಡಾ. ಅದಕ್ಕೆ ಏನಿದು ಒಕ್ಲ ಬಿಟ್ಕೊಂಡು, ಏನೇ ಅದು ಒಕ್ಲ ಬಿಟ್ಕೊಂಡು ಮಲ್ಕೊಳ್ಳಲಿ ಸುಬ್ಬಕ್ಕ ಮರಿ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಬೆಳಗ್ಗೆ ಎಷ್ಟಕ್ಕೆ ಏನಾಗುತ್ತೆ ಏನಾಯ್ತು ಅಂತ ಅಪ್ಡೇಟ್ ಕೊಡ್ತೀನಿ. ಒಟ್ಟಿನಲ್ಲಿ ಊರಿಗೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀನಿ. ಏನಾಯ್ತದೋ ಗೊತ್ತಿಲ್ಲ, ನೋಡುವ. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದು ತಿಂಡಿ ಇಡ್ಲಿ ಮಾಡೋಣ ಅಂದ್ಕೊಂಡೆ. ಇನ್ನು ದೋಸೆ ಇಟ್ಟಷ್ಟೊಂದು ಹುಳಿ ಬಂದಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅವಾಕಾಡೋ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗಲ್ಲ, ಇದು ಸೋಮ್ಗೆ. ಸೊ ಸ್ವಲ್ಪ ಅದಕ್ಕೆ ಹಾಲು ಖಾಲಿ ಆಗಿಬಿಟ್ಟಿತ್ತು, ಸ್ವಿಗ್ಗಿಲಿ ಆರ್ಡರ್ ಮಾಡಿ ಬಂತು. ತಕ್ಷಣವೇ ಹಾಲನ್ನ ಬಿಸಿ ಮಾಡಿ ತಣ್ಣಗಾಗಿಟ್ಟು ಇವಾಗ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಜಮಾನರಿಗೋಸ್ಕರ ಮಾಡಿಕೊಡ್ತೀನಿ. ಇನ್ನು ಖುಷಿ ಎದ್ದಿಲ್ಲ, ಟೈಮ್ 8:45 ಆಗೋಯಿತು. ಎಬ್ರಿಸೋಕ್ಕೆ ಇವಾಗ ಎಬ್ರಿಸ್ಬಿಟ್ಟು ಇದು ಮಾಡಿಕೊಟ್ಬಿಟ್ಟು ಅವಳು ಎಬ್ರಿಸಿ ಸ್ನಾನ ಮಾಡಿಸ್ಬೇಕು. ತಲೆಗೆ ಬೇರೆ ಎಣ್ಣೆ ಚೆನ್ನಾಗಿ ಹಚ್ಚಿದ್ದೆ, ನೈಟು ಹಚ್ಚಿದ್ದೆ, ನಾನು ಹಚ್ಕೊಂಡಿದ್ದೆ. ಹೆಂಗೆ ಅಂತಂದರೆ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ರಾತ್ರಿ ಮಲ್ಕೊಂಡಿರುವಾಗ ನಿದ್ದೆ ಬರ್ತಾ ಇರಲಿಲ್ಲ, ತಲೆನೋವು ಅಂತ. ಈ ತಲೆನೋವು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬರುತ್ತೋ ಇಲ್ಲ ವೀಡಿಯೋ ಮಾಡಬೇಕು ಅಂತ ತಲೆನೋವು ಬರುತ್ತೋ ನಿಜವಲ್ಲೂ ನನಗೆ ಗೊತ್ತಾಗ್ತಾಯಿಲ್ಲ. ಅಂದರೆ ಮೀನ್ಸು ಹೆಂಗೆ ಅಂತಂದರೆ ತಲೆನೋವು ಬಂದಿದ್ದ ದಿನ ನಾನು ವೀಡಿಯೋ ಮಾಡ್ತಾಯಿದ್ದೀನೋ ಇಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ತಲೆನೋವು ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ವೀಡಿಯೋ ಮಾಡುವಾಗಲಿಲ್ಲ ತಲೆನೋವು ಅಂತ ಹೇಳ್ತಾನೆ ಇರ್ತೀನಿ. ಆ ಟೈಮ್ನಲ್ಲೇ ನಾನು ವೀಡಿಯೋ ಮಾಡ್ತೀನಿ. ನಾನು ನನಗೆ ಯೋಚನೆ ಮಾಡ್ತಿದ್ದೆ, ಯಾವುದಲ್ವ ನಾನು ಯಾವಾಗಲೂ ಚೆನ್ನಾಗಿರೋ ಟೈಮ್ನಲ್ಲಿ ನಾನು ಮಾಡಿದ್ದೀನಿ ವ್ಲಾಗ್ಗಳನ್ನ. ಚೆನ್ನಾಗಿರೋ ಟೈಮಲ್ಲಿ ಅಷ್ಟೊಂದು ವ್ಲಾಗ್ಗಳು ಏನಾದ್ರು ಒಂದಲ್ಲ ಒಂದು ನೋವು ಅಂತ ಹೇಳ್ತಾನೆ ಇರ್ತೀನಲ್ವ ಅಂತ ಅನಿಸುತ್ತೆ. ಸೊ ಇಲ್ಲ, ಆಮೇಲೆ ಅಂದ್ಕೊಂಡೆ, ಅಯ್ಯೋ ನೋವಿರುವಾಗಲೇ ಜಾಸ್ತಿ ಯಾರ ಥರನಾದ್ರು ಹೇಳ್ಕೊಬೇಕು ಅಂತ ಅನಿಸುತ್ತಲ್ವ. ಮೇ ಬಿ ಆವಾಗ ವೀಡಿಯೋ ಮಾಡಿರ್ತೀನಿ, ಅವಾಗ ನಿಮ್ಗಳ ಹತ್ರ ಹೇಳ್ಕೊಂಡಿರ್ತೀನಿ. ಮಮ್ಮಿ ಆಂಟಿ ಎಲ್ಲ ಇದ್ದೀರಾ, ಅಯ್ಯೋ ಹಿಂಗೆ ಕಣ್ಣು ಆಂಟಿ, ಅಯ್ಯೋ ಹಿಂಗೆ ಕಣ್ಣು ಮಮ್ಮಿ ಅಂತ ಹಿಂಗೆಲ್ಲ ಹೇಳ್ಬಿಡ್ತಾ ಇದ್ದೆ. ಈಗ ಯಾರು ಇಲ್ಲದಿರೋದ್ರಿಂದ ಇವಾಗ ನನಗೆ ಈ ಕ್ಯಾಮ್ರಾನೇ ಮತ್ತು ನೀವುಗಳೇ ನನಗೆ ಆಂಟಿ ಮಮ್ಮಿ ಇದ್ದಂಗೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊಳ್ಳೋ ಥರ ಹಿಂಗೆ ಹೇಳ್ಕೊಂಬಿಡ್ತೀನಿ ಏನೋ ಅಂತ ಅನ್ನಿಸ್ತು ನನಗೆ. ಸೊ ಹಿಂಗೆ ನನ್ನ ನೋವುಗಳನ್ನೆಲ್ಲ ತಡ್ಕೊಂಡು ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನನಗಿನ್ನೂ ಖುಷಿ ಅಂತ ಅನಿಸುತ್ತೆ. ಯಾಕೆಂದರೆ ಅವಳು ಏನಾದ್ರು ನೋವು ಅಂತದಾಗಲೆಲ್ಲ ನೀವು ಕೇಳಿಕೊಂಡು ಅಯ್ಯೋ ಪಾಪ ಅಂದ್ಕೊಂಡು ನೋಡ್ತೀರಲ್ಲ ಬ್ಲಾಗ್ಸ್, ಅದಕ್ಕೆ ಥ್ಯಾಂಕ್ ಯು. ಸೊ ಓಕೆ, ಇವಾಗ ಸ್ವಲ್ಪ ಬಟರ್ ಫ್ರೂಟ್ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಟರ್ ಫ್ರೂಟ್ ಜ್ಯೂಸ್ ರೆಡಿ. ಈ ಥಿಕ್ನೆಸ್ಸಲ್ಲಿ ಮಾಡಿದ್ದೀನಿ. ಆಗಿತ್ತು, ಮೊನ್ನೆ ತರಿಸಿದ್ದೆ. ಬಟರ್ ಫ್ರೂಟ್ ಜ್ಯೂಸ್ ಅದು ಬೇರೆ, ಇದು ಸುಪ್ರೀಮ್ ಅಂತ, ಅವಕಾಡೋ ಸುಪ್ರೀಮ್ ಅಂತ. ಇದರಲ್ಲೇ ವೆರೈಟೀಸ್ ಬರುತ್ತಂತೆ. ನಾನು ಅನುಷಾಗೆ ಫೋನ್ ಮಾಡಿದ್ದೆ, ಅವರು ತೋಟದಲ್ಲಿ ಬೆಳೀತಾರೆ. ಅದಕ್ಕೆ ಹೇಳಿದ್ದೀನಿ 1 kg ಇಲ್ಲ 2 kg ಕೊಡಿ ಅಂತ ಹೇಳಿ. ಮಸ್ತ್ ಚೆನ್ನಾಗೈತೆ ನೋಡಿ, ನೀವು ಕುಡಿದ್ಬಿಟ್ಟು ತೊಳಿ. ಹೊಸ ಬ್ಲೆಂಡರ್ ಜಾರ್ ತಗೊಂಡೆ ಫ್ರೆಂಡ್ಸ್. ಓಕೆ, ಆದರೆ ಇದು ಚೆನ್ನಾಗಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ವಂಡರ್ ಶೇಫ್ ಅಷ್ಟೊಂದು ಏನು ನನಗೆ ಲೈಕ್ ಆಗಲಿಲ್ಲ ಇದು. ನನಗೆ ಡಿಮಾರ್ಟಲ್ಲಿ ತೊಗೊಳ್ತಾ ಇದ್ದೆ, ಅದೇ ನನಗೆ ಇದಾಗಿದೆ. ಇದಕ್ಕೆ ಬಂದಿರೋದು ಇದು ಒಂದೇ ಜಾರ್ ಅಷ್ಟೇನೆ. ಇದು ಒಂದೇ ಜಾರ್. ಇನ್ನು ನನಗಷ್ಟು ಒಂದರಲ್ಲೇ ಎಲ್ಲ ಮಾಡಬೇಕು. ಅದಾದರೆ 2 ಇರ್ತಿತ್ತು, ಚೆನ್ನಾಗಿರ್ತಿತ್ತು. ನನಗೆ ಸ್ನ್ಯಾಕ್ಸಿಗೆ ಶಂಕರಪೊಳೆ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಎಲ್ರಿಗೂ ಇಷ್ಟ ಶಂಕರಪೊಳೆ ಅಂದರೆ. ಅದಕ್ಕೆ ಇದು ಚೆನ್ನಾಗಿದೆ ಇದು. ಅದಕ್ಕೆ ಇದೊಂದು ಆರ್ಡ್ರ್ ಮಾಡಿ ತರಿಸ್ದೆ ಹಾಗೇನೆ. ಇವಾಗ ಇದನ್ನು ತೆಗಿಬೇಕಾದ್ರೆ ಇಲ್ಲಿ ಇಟ್ಟಿರ್ತೀನಾ, ಇದು ತೆಗಿಬೇಕಾದ್ರೆ ಈ ಪಕ್ಕದಲ್ಲಿ ಇದು ಇಟ್ಟಿದ್ದೆ. ಎಲ್ಲ ತುಪುಕ್ ಅಂತ ಹಿಂಗೆ ಬಿದ್ದು
ಇಲ್ಲಿ ಕಾಲಲ್ಲಿ ಹಿಂಗೆ ಇಟ್ಕೊಳಕ್ಕೆ ಹೋದೆ. ಸೊ ಬಿದೋಗಿ ಫುಲ್ ಎಲ್ಲ ಚೆಲ್ಲೋಯ್ತು. ಏನು ಪರಿ ಒಂದೊಂದೇ ಎತ್ಕೊಂಡು ಗಬ 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 ಅಂತ ತಿಂತಾವಳೆ. ಏನೇ ಪರೋ, ಏಯ್ ಮಗಳೇ, ನಿನ್ನಿಂದ ನೋಡೇ ಇಲ್ಲಿ ನನಗೆ ಊರಿಗೆ ಹೋಗೋದೇ ಕ್ಯಾನ್ಸಲ್ ಆಗೋ ಥರ ಪ್ಲ್ಯಾನ್ ಆಗ್ತೈತೆ. ಹಾಂ ಸುಬಕ್ಕ, ಬಿಟ್ಟೋಗಂಗಿಲ್ಲ, ಮಾಡೋಂಗಿಲ್ಲ, ಹಂಗಿದೆ ಆ ಪರಿಸ್ಥಿತಿ. ಅನ್ನಕ್ಕಿಟ್ಟಿದ್ದೀನಿ, ಪುಳಿಯೋಗರೆ ಗೊಜ್ಜಿದೆ, ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಆ ಟೈಮ್ ಆಗ್ತಾಯಿಲ್ಲ. ಏನೋ ಪ್ಲ್ಯಾನ್ ಇಟ್ಕೊಂಡೆ, ಹಿಂದಿನ ದಿನ ಬಟ್ಟೆ ಪ್ಯಾಕ್ ಮಾಡಿ ಇಟ್ಬಿಡೋಣ, ಆಮೇಲೆ ಸೋಂಗೊಂಚೂರು ಚಿತ್ರಾನ್ನ ಗೊಜ್ಜು ಮಾಡಿಡೋಣ, ಪುಳಿಯೋಗರೆ ಗೊಜ್ಜು ಆಲ್ರೆಡಿ ಇತ್ತು ಬೇಡ, ಸೊ ಅದು ಮಾಡಿಡೋಣ, ಇನ್ನೊಂದು ಏನಾದ್ರು ಗೊಜ್ಜುಗಳು ಮಾಡಿಟ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆ. ಆದರೆ ಆಗಲಿಲ್ಲ ಫ್ರೆಂಡ್ಸ್. ಸೊ ಹೇಳ್ತಾರೆ ಮತ್ತು ತಾಯಿ ನೀನು ಹೋಗ್ಬಿಟ್ಟು ಬಾ ಅಂದರೆ ಅವ್ರಿಗೆ ಏನಂದರೆ ಇವಾಗ ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ, ಜಸ್ಟ್ ರೈಸ್ ಐಟಮ್ ಮಾತ್ರ ತಿನ್ನೋಕ್ಕಾಗೋದು, ಅದಕ್ಕೋಸ್ಕರ ಏನೋ ಮಾಡೋಣ ಅಂತ. ಇನ್ನು ಅವರು ಏನೋ ಊರಿಗೆ ಹೋಗ್ತೀನಿ ಅಂತ ಹೇಳ್ತವ್ರೆ, ಆದ್ದರಿಂದ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಏನು ಬೇಕೇ ಬೇಕು ಅಂತೆಲ್ಲ ಏನಿಲ್ಲ ಅನಿಸುತ್ತೆ. ಏನಾಗುತ್ತೆ ಅದು ಇದು ಮಾಡ್ತೀನಿ. ಅವರು ಯಾಕೋ ಹಲ್ಲು ನೋವು ಜಾಸ್ತಿ ಆಗ್ತೈತೆ ನಿಖಿತಾ, ನನಗೆ ಮತ್ತು BP ಜಾಸ್ತಿ ಆಗಿಬಿಟ್ಟಿದೆ ಸೋಮ್ಗೆ, 150/110 ಏನೋ ಆ ಥರ ತೋರಿಸ್ತೈತೆ. ಅದಕ್ಕೆ ಒಂದು ಸ್ವಲ್ಪ ಹೋಗಿ ಅವರು ಮಾತ್ರೆ ನುಂಗೋದು ಬೇಡ, ನಾನು ಬೇಸಿಕಾಗಿ ಹಿಂಗೆ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ತವ್ರೆ. ನಾನಂದೆ ಬೇಸಿಕ್ ಮಾತ್ರೆಗಳು ಕೊಡ್ತಾರೆ, ಅದನ್ನ ನುಂಗಿ ನಂದಾದರೆ ಹೆವಿ ಆಗೋಗ್ಬಿಟ್ಟಿದೆ. ನಂದು ಫಸ್ಟು 10 mg ಇತ್ತು, 20 mg ಇತ್ತು, ಆಮೇಲೆ 40 mg ಬಂದಿದ್ದು. ಇವಾಗೆ ಒಂದು 10 mg ಕೊಟ್ಟರೆ ಬೇಜಾನಾಗೋಯ್ತು. ಬೇಸಿಕ್ ತೊಗೊಳ್ಳಿ, ತುಂಬ ಇದೆ. ಸುಮ್ಮನೆ ಆಮೇಲೆ ಇದು ಅನ್ಕೊಳಕ್ಕೆ ಹೋಗಿ ಬೇರೆ ಏನೇನೋ. ನಮ್ಮ ಪ್ರಕಾರ ಈ ಮನೆ ಕಂಪ್ಲೀಟ್ ಆಗೋವರೆಗೂ BP ಇದೆಲ್ಲ ಇದ್ದಿದ್ದೇನೆ. ನೋಡಿ ಹೆಂಗೋಯ್ತಾಳೆ ನೋಡಿ. ಬೇಡವಾ ಅವಳು? ಹಾಂ ಇಲ್ಲಿಗೆ ಬೇಡ, ನಾನು ಕಾಲ್ ತಗೋಬೇಕು, ಕಾಲ್ ಮಾಡ್ಬೇಕು ನಾನು. ಬೆಳಿಗ್ಗೆ ಹಿಂಗೆ ಹೊರಡ್ತಾವ್ರೆ ಅಂದರೆ ನಿಂತ್ಕೊಂಡ್ಬಿಡ್ತಾಳೆ, ನಾನು ಬರ್ತೀನಿ ಅಂತ ನೋಡಿ. ಹಾಂ ಏನ್ ಪರಿ ಅಲ್ಲ, ಸಾಯಂಕಾಲ ಆದ್ರೆ ಓಲ್ಡ್ ಪ್ರಾಬ್ಲಮ್, ಬೆಳಿಗ್ಗೆ ಹೊತ್ತಂದ್ರೆ ನಿಂತ. ಹಾಂ ಅಲ್ಲಿ ಹಂಗೆ ಬೆಲ್ಟ್ ಎತ್ಕೊಳ್ಳಿ ಹೆಂಗೆ ಬಂದು ಕತ್ನ ಹಿಂಗೆ ತಲೆ ಕೊಡ್ತಾಳೆ ಗೊತ್ತಾ ನೋಡಿ. ಅಲ್ಲೇ ಗೊತ್ತಿಲ್ಲ, ಅದ್ರೊಳಗಡೆ ನೋಡಿ. ಹಾಕೋಣ, ಇದು ಹಾಕೋಣ ಪರಿಗೆ. ಅಲ್ಲೋಡಿ ಅಲ್ಲೋಡಿ ಹಾಕು ಅಂತಾಳೆ. ಹಿಂಗೆಲ್ಲ ಎತ್ಕೊಂಡು ನನಗೆ ಅಲ್ಲಿ ನೋಡಿ ಹಾಕ್ಬೇಕಂತೆ. ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ಖುಷಿ ಅದಕ್ಕೆ ಅಲ್ಲ ಪುರ. ನೋಡಿ ಹೆಂಗೆ ನಿಂತ್ಕೊಂತಾಳೆ ಅಂತ. ಭಾರಿ ಐತೆ. ಹಾಕು ಅಂತ. ಸೊ ಟೈಮ್ ಆಯಿತು 9 ಗಂಟೆ. ಖುಷಿ ಮೇಡಮ್ ಎದಾಳ್ತಾ ಇಲ್ಲ. ಕಾಲು ಕೊಡೋದು ನೋಡಿ, ಹಿಂಗೆ ಕೊಡ್ತಾಳೆ ನೋಡಿ. ಹಾಂ ಹಾಂ ಇರು ಮಗಳೇ, ಹಾಕೋರ್ಗು ವೆಯ್ಟ್ ಮಾಡಮ್ಮ. ಸೋಮ್ ಜ್ಯೂಸ್ ಕೊಟ್ಟಿದ್ದೀನಿ, ನೋ ಪ್ರಾಬ್ಲಮ್. ಇನ್ನೊಂದು ಅರ್ಧ ಗಂಟೆ ಮೇಂಟೈನ್ ಮಾಡ್ಬೋದು ಅವ್ರನ್ನ. ವಾಕ್ ಮಾಡ್ಕೊಂಬರಷ್ಟರಲ್ಲಿ ಹಾಕ್ಲಾ? ಬೇಡ ಬಿಡಿ, ಸುಮ್ಮನೆ ಏನಕ್ಕೆ ಇರಿಸ್ತಾ ಹೋದ್ರೆ. ಕಾಲ್ ಇದೆ ಅಂದರೆ ಮತ್ತೆ ಯಾಕೆ? ಬೇಡ ಬಾಪರಿ, ಆಮೇಲಿಂದ ಹೋಗೋಣ ಬಾ ನಾವು. ನೋಡಿ ಆಸೆ ಹುಟ್ಟಿಸ್ಬಿಟ್ಟು ಇದು ಮಾಡ್ತಿದ್ದೀರಾ ಅಂತಲ್ಲ ನೋಡಿ. ಬೆಲ್ಟ್ ಎಲ್ಲಿ? ಪಾಪ ಸೋಮ್ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಇನ್ನೊಂದು ಕಾಲ್ ಇದೆಯಂತೆ, ಅದು ಮಾತಾಡಬೇಕು. ಹಂಗೆ ಒಂದು ವಾಕ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಕರ್ಕೊಂಡು ಹೋಗೋದಂದ್ರೆ ಬೆಲ್ಟೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಎಷ್ಟು ಹುಡುಗರು ಹೆಂಗೆ ಡಿಸಪಾಯಿಂಟ್ ಆಗೋಳು ನೋಡ್ರಿ. ಅದಕ್ಕೆ ಸೋಮು ಕಾಲೇ ಕೆರಿತಿದ್ಲು ಅಂತ ನನ್ನ ಕೈಲಿ ಕೊಟ್ಟೋದ್ರು. ಇಲ್ಲಿ ಸಪ್ಪುಗೆ ವಾವ್, ಖುಷಿಯಮ್ಮ ಎದ್ದು ಬಂದ್ಬಿಟ್ಲು. ಗುಡ್ ಗರ್ಲ್ ನನ್ನ ಮಗಳು. ಹಾಂ, ಇಲ್ಲೊಂದು ರೌಂಡ್ ನಿದ್ದೆ ಇವಾಗ ಅಲ್ವಾ ಮಗಳು? ಎಷ್ಟು ಬಾಕುಮರಿ. ಆಮೇಲೆ ಇನ್ನೂ ಅನ್ಕೊಬೋದು ನೀವು, ಸುಮಾರು ಜನ ವಿಡಿಯೋಗೋಸ್ಕರನೇ ಇವ್ರು ಇಷ್ಟೊಂದು ಮುದ್ದು ಮಾಡೋ ಥರ ಡ್ರಾಮಾ ಮಾಡ್ತಾರೆ ಅಂತ ಏನಾರು ಅನ್ಕೊಂಡಿದ್ರೆ ನಿಜವಾಗ್ಲೂ ಸುಳ್ಳು. ವಿಡಿಯೋ ಮಾಡ್ಬೇಕಾದ್ರೆ ಕಮ್ಮಿ, ಅದಕ್ಕೂ ಬೇರೆ ಟೈಮಲ್ಲೆಲ್ಲ ಅಯ್ಯೋ ಅದ್ರ ಕಥೆನೇ ಬೇರೆ. ಅವಳ ಮೇಲೆ ಮಲಗಿರ್ತೀನಿ. ಇವಳು ಒಂಥರ ಮೆತ್ತಗೆ ಡಾಲ್ ಥರ ಇದ್ದಾಳ, ಕೂದಲೆಲ್ಲ ಮೆತ್ತಗಿದೆಯಾ,
ಆಹಾ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ, ಅದು ನಿಮ್ಗೆ ಫೀಲ್ ಮಾಡಿದ್ರೆ ಗೊತ್ತಾಗೋದು. ನಾನೇನು ಅಷ್ಟೊಂದು ನಾಯಿನ ಇಷ್ಟನೇ ಪಡ್ತಿರಲ್ಲ, ಅಂಥವಳು ಅಷ್ಟು ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ ಅಂತಂದರೆ ಫ್ರೆಂಡ್ಸ್, ಇನ್ನೇನು ಮೋಡಿ ಮಾಡಿದಾಳೆ ಇವಳು ಹಾಂ, ಹುಚ್ಚ ಪುರ್ಪರಿ ಎಲ್ಲಂದ್ರೆ ಅಲ್ಲಿ ಸುಸ್ಸು ಮಾಡ್ಕೊಂಡು ಎಷ್ಟು ಟ್ರೈನಿಂಗ್ ಕೊಡೋದು ನಿನಗೆ ಓಕೆ ಫ್ರೆಂಡ್ಸ್, ಬೇಗ ಒಂಚೂರು ನಂಗೆ ಯಾಕೋ ಹೊಟ್ಟೆ ಎಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಬಿತ್ತಾಗಿದ್ದೀನೋ, ಹೊಟ್ಟೆ ಎಲ್ಲ ತೊಳಸೋ ಥರ ಆಯ್ತೈತೆ. ಸ್ವಲ್ಪ ನೋಡ್ತೀನಿ, ಅದಕ್ಕೊಂಚೂರು ಏನಾದ್ರು ಮದ್ಗಿದ್ದು ತಗೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮಶ್ರೂಮ್ ಇತ್ತು, ಸೊ ಅದಕ್ಕೆ ಮಶ್ರೂಮ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಮಾಡಿಬಿಡೋಣ. ದೋಸೆ ಇಲ್ಲ ಇಡ್ಲಿ ಯಾವುದ್ರ ಜೊತೆಗಾದರೂ ಆಗುತ್ತೆ ಅಂತ ಅಂದ್ಕೊಂಡು ಮಶ್ರೂಮ್ ಕಟ್ ಮಾಡಿ, ಇವಾಗ ಈರುಳ್ಳಿ ಹಾಕಿ ಮಶ್ರೂಮ್ ಕಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಬಂದರೆ ಇನ್ನು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹುಳಿ ಬರ್ತಾಯಿದೆ. ಸೊ ಬಂದಮೇಲೆ ಯಾವ್ದು ಮಾಡೋಣ ಅಂತ ಕೇಳ್ಕೊಂಡು ಮಾಡುವ ಅಂತ ಹೇಳಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದು ಮಾಡಲ್ಲ, ಲೈಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಅದೇ ಒಂದು ಪ್ಯಾಕೆ ಇತ್ತು ಅಷ್ಟೇ, ಅದಕ್ಕೆ ಒಂದು ಪ್ಯಾಕಲ್ಲೇ. ಸೊ ತಿನ್ನೋಕ್ಕಾಗಲ್ಲ ಅಂತಂದರು ಮಶ್ರೂಮು ಅಲ್ಲಿ ನೋವಿರೋಕ್ಕೆ, ಆದರೂ ಗ್ರೇವಿಲಾಗಿ ತಿಂದ್ರಿ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಇಡ್ಲಿ ಬೇಕಂತೆ ಸೋಮ್ಗೆ, ನಂಗೆ ದೋಸೆ ಆಗಲ್ಲ ನಮ್ಮ ತಾಯಿ ಅಂದರು. ಸೊ ನೀರು ಬಿಸಿಗಿಟ್ಟಿದ್ದೆ, ಇಡ್ಲಿ ಹಾಕಿ ಇಟ್ಟಿದ್ದೀನಿ. ಅಯ್ಯಪ್ಪ, ಇದು ಮೇಲ್ಗಡೆ ಕ್ಯಾಪ್ ನನ್ನ ಮಗಳು ಕಳೆದಾಕ್ಬಿಟ್ರೋಳೆ, ಅಂದರೆ ಎತ್ಕೊಂಡು ಎಲ್ಲ ಹಾಕ್ಬಿಟ್ರೋಳೆ. ಓಕೆ, ಇವಾಗ ಇಡ್ಲಿಗೆ ಇಟ್ಟೆ. ಸೋಡಾ ಎಲ್ಲ ಏನೂ ಹಾಕಿಲ್ಲ ಇದಕ್ಕೆ, ಜಸ್ಟು ರಾತ್ರಿಯೇ ಉಪ್ಪು ಹಾಕಿದ್ದೆ. ಬೇಗ ಹುಳಿ ಬರಬೇಕಂದ್ರೆ ನೈಟ್ ಹೊತ್ತು ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರೆ ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಹುಳಿ ಬಂದುಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಬರೋದು ಸ್ವಲ್ಪ ಕಷ್ಟನೇ. ಒಂದು 5 ರಿಂದ 10 ನಿಮಿಷ ಪಟಪಟ ಅಂತ ಆಗುತ್ತೆ. ಸೊ ಬಿಡು ನಾನು ಹೊರಗಡೆ ತಿನ್ಕೋತೀನಿ, ನಂಗೆ ಹೊಟ್ಟೆ ಹಸ್ವಾಗ್ತಾಯಿದೆ ಅಂತಿದ್ರು. ಅದಕ್ಕೆ 5 ನಿಮಿಷ ಟೈಮ್ ಕೊಡಿ, ನಾನು ಮಾಡಿಕೊಡ್ಲಿಲ್ಲ ಅಂದರೆ 7 ನಿಮಿಷ ಇದೆ. ಆಯಿತು, ಇವಾಗ ಇಟ್ಟಿದ್ದೀನಿ. ಒಂದು 5 ರಿಂದ 10 ನಿಮಿಷ ಅಷ್ಟೇ ಪಟಪಟ ಅಂತ ಆಗಿಬಿಡುತ್ತೆ. ಓಕೆ, ಇವಾಗ ಗ್ರೇವಿನೂ ರೆಡಿ ಆಯಿತು. ಮಶ್ರೂಮ್ ಗ್ರೇವಿ ಅವ್ರಿಗೆ ಮೇ ಬಿ ಮಶ್ರೂಮ್ ತಿನ್ನೋಕ್ಕಾಗಲ್ಲ, ಗ್ರೇವಿ ಜೊತೆಗೆ ಆರಾಮಾಗಿ ತಿನ್ಕೋಬೋದು ಅನಿಸುತ್ತೆ. ಚೆನ್ನಾಗಿ ಬಂದೈತೆ, ಟೇಸ್ಟ್ ಸಖತ್ತಾಗಿ ಬಂದೈತೆ. ಆಮೇಲೆ ಚಿಕನ್ ಗ್ರೇವಿ ಥರನೇ ಬಂದೈತಿ ಹೇಳಿ ಇಷ್ಟೇ. ಖುಷಿಮಾ ಸ್ಕೂಲಿಗೆ ಹೋಗಲಿಲ್ಲ, ನಾವು ಗೀಝರ್ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ ನೋಡಿ. 10 ಹೋಗಿಲ್ಲ ಮೇಡಮ್ ಸ್ಕೂಲಿಗೆ, ಹೋಗಲ್ಲ ಅಂತ ಹೇಳ್ತಾವಳೆ. ಸೊ ಇವಾಗ ನಮ್ಮ ಪರಿ ನೋಡಿಕೊಂಡು ಟ್ರೈನ್ ಹೋಗ್ಬೇಕಂತೆ, ಟ್ರೈನ್ ನೋಡಿ ಕೂತವಳೆ ಆರಾಮಾಗಿ ಮಲ್ಕೊಂಡು TV ನೋಡ್ತಾವಳೆ ಮಹಾರಾಣಿ. ಸೋಮವಾರ ಗುರುವಾರ ಎಲ್ಲರೂ ಹಿಂಗೆ ಹೊರಗಡೆ ಹೋಗಬೇಕು ಅನ್ನುವಾಗ ತಲೆ ಸ್ನಾನ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ. ಅವಳಿಗೆ ತಲೆ ಸ್ನಾನ ಮಾಡಿಸಿ ಡ್ರೈ ಮಾಡಿ ಬ್ಲೋ ಡ್ರೈ ಮಾಡೋದೆಲ್ಲ ಇದಾಗುತ್ತೆ. ಗೀಝರ್ ಬೇರೆ ಆನ್ ಮಾಡಿಲ್ಲ, ಮರೆತುಬಿಟ್ಟು. ನೀರು ಬಿಸಿಯಾಗೋಷ್ಟು ಟೈಮ್ ತೊಗೋತಾಯಿತ್ತು. ಸೊ ಅದಕ್ಕೋಸ್ಕರ ಬೇಡ ಬಿಡು, ಇನ್ನೇನು ನಾವು ಅವಳು ಕಳಿಸಿದ್ರು ಬೇಗ ಕರ್ಕೊಬರೋ ಥರ ಪ್ಲ್ಯಾನ್ ಇರ್ತಿತ್ತು. ಇವಾಗ ರಕ್ಷಿತ ಸ್ವಲ್ಪ ಹೋಗ್ಬಿಟ್ಟು ಕೇಳ್ಕೊಬರ್ತೀನಿ ರೈಲ್ವೆ ಸ್ಟೇಷನಲ್ಲಿ ಅಂತ ಹೇಳ್ತಾನೆ, ಅದಕ್ಕೆ ಕಳಿಸಿದ್ವಿ. ನೋಡೋಣ, ಹೋಗ್ತಾನಂತೆ, ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೇಳೋಣ. ಅಷ್ಟೇ ನಾನು ನೋಡೋಣ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ಟೆ ಪ್ಯಾಕ್ ಮಾಡ್ತೀವಿ, ಫಸ್ಟ್ ತಿಂಡಿ ಕೊಟ್ಬಿಟ್ಟು ಆಮೇಲೆ ಬಟ್ಟೆ ಪ್ಯಾಕೆಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, 5 ನಿಮಿಷ ಇಡ್ಲಿ ರೆಡಿ ಆಯಿತು. ಒಂಚೂರು ಸ್ಟಿಕ್ ಆಗಲಿಲ್ಲ, ಒಂಚೂರು ತಣ್ಣಗಾಗ್ಬಿಟ್ಟಿದ್ದೀನಿ. ಫಸ್ಟ್ ತೆಗೆದೆ, ಇಲ್ಲಿ ಸೋಡಾ ಹಾಕಿರಲಿಲ್ಲ. ಓಕೆ, ಇವಾಗ ಇದೊಂದು ಡಬ್ಬೆ ಹಾಕಿ ಅವ್ರಿಗೆ ಕೊಟ್ಬಿಟ್ರೆ ಗ್ರೇವಿ, ಬರೀ ಮಶ್ರೂಮ್ ಹಾಕಿಲ್ಲ, ಬರೀ ಏನು ಗ್ರೇವಿ ಅಂತ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, 4-5 ಪೀಸ್ ಹಾಕಿದ್ದೀನಿ ಅಷ್ಟೇ. ಸೊ ಇದನ್ನು ಹಾಕಿ ಕೊಟ್ಬಿಡ್ತೀನಿ ಅವ್ರಿಗೆ ತಿಂಡಿಗೆ. ಫ್ರೆಂಡ್ಸ್, ಇವಾಗ ಸೋಮ ಆಫೀಸಿಗೆ ಹೊರಟ್ರು. ಕರ್ಡ್ ರೈಸ್ ಕಟ್ಟು ಅಂತ ಹೇಳಿದ್ರು. ಕರ್ಡ್ ರೈಸ್ ಕಟ್ಬಿಟ್ಟು ಆಫೀಸಿಗೆ ಕಳಿಸ್ದೆ. ಅದೇ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಡ್ಬೇಕಂತಂದೆ. ಬೇಡ ನೀನು, ನನಗೇನು ಬೇಡ, ಯಾಕಂದರೆ ನನಗೂ ಅಲ್ಲಿ ಆಗಿ ಬರೋಲ್ಲ. ನಾನೇನು ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಡೋ ತಾಯಿ, ನೀನು ಅಚ್ಚುಕಟ್ಟು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ನೆನ್ನೆ ಹೇಳಿದ್ನಲ್ಲ, ನಾನೇನು ಓಡಬಾರ್ದ ಎಲ್ಲೂ. ಬೇಡ ಬಿಡಿ, ನಾನು ಅಚ್ಚುಕಟ್ಟಾಗಿ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗ್ಬಾರ್ದು ತಾನೆ ಅಂತೆಲ್ಲ ಹಿಂಗೆಲ್ಲ ಹೇಳಿದ್ನಲ್ಲ, ಸ್ವಲ್ಪ ಸೆಂಟಿಮೆಂಟಾಗಿ. ಅದಕ್ಕೆ ವರ್ಕೌಟ್ ಆಯ್ತು ಇವತ್ತು ಒಂಚೂರು. ಓಪನ್ ಮಾಡಿದ್ಯಲ್ಲ, ಅದು ಪಾಪ್ಕಾರ್ನ್ ಬೇಕಂತೆ ನಮ್ಮ ಊಟ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬರ್ತಾಯಿದ್ದೀನಿ. ಸೊ ಇನ್ನು ಸ್ವಲ್ಪ ಫ್ಯಾನ್ ಎಲ್ಲ ಕ್ಲೀನ್ ಮಾಡಬೇಕು. ನಡೆದ ಹಬ್ಬ ಇರೋದ್ರಿಂದ ಸ್ವಲ್ಪ ದೀಪ ಎಲ್ಲ ಹಚ್ತಾರೆ, ಸುಮ್ಮನೆ ನೋಡಬೇಕು. ಗೊತ್ತಿಲ್ಲ, ಊರಿಗೆ ಹೋದರೆ ಗೊತ್ತಿಲ್ಲ, ಇಲ್ಲ ಅಂತಂದರೆ ಹಚ್ಚಿ ಅಂತ ಹೇಳಿದ್ದೀನಿ. ಆದ್ದರಿಂದ ಇವಾಗ ನಾನು ಬೇಗ ಮನೇನ ಬೇಗ ಕ್ಲೀನ್ ಮಾಡ್ಕೊಂಡ್ಬಂದ್ಬಿಟ್ಟು ಟೊಪ್ಟ ಅಂತ
ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಲಗೇಜಿನ್ನು ಪ್ಯಾಕ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂತಂದರೆ ಸ್ವಲ್ಪ ಆರ್ಡರ್ಸ್ ಇದ್ವಿ. ಇನ್ನು ನಾನು ಇವತ್ತು ಹೊರಟ್ರೆ ಮಂಗಳವಾರದವರೆಗೂ ನಾನು ಊರಿಂದ ಬರೋಲ್ಲ, ಅಂದರೆ ಗುರುವಾರ ಹೋದರೆ. ಸೊ ಅದಕ್ಕೋಸ್ಕರ ಇವಾಗ ಏನೇನಿದೆ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಬಿಟ್ಟೆ. ಇದ್ರ ಮೇಲೆ ಇವಾಗ ತಗೊಂಡು ಹೋದ್ರು ಅವರು. ಇವಾಗ ನಾನು ಒಂದು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ. ಆದರೂ ಈ ಟೈಮ್ನಲ್ಲಿ ಊರಿಗೆ ಹೋಗಕ್ಕೆ ಸ್ವಲ್ಪ ಬೇಜಾರೇ, ಯಾಕೆಂತಂದರೆ ಇದು ಆಷಾಢ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಆಗಿರೋದ್ರಿಂದ ಈ ಟೈಮಲ್ಲಿ ಎನ್ಕ್ವೈರಿ ಜಾಸ್ತಿ ಬರುತ್ತೆ, ಮತ್ತು ಸ್ಯಾರಿಗಳು ಪರ್ಚೇಸ್ ಜಾಸ್ತಿ ಮಾಡ್ತಾರೆ ಹಬ್ಬದ ಟೈಮ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ಈ ಟೈಮ್ ಹೋಗೋಕ್ಕೆ ನನಗೂ ಇಷ್ಟ ಇರಲ್ಲ. ಆದರೂ ಪರವಾಗಿಲ್ಲ, ಸ್ವಲ್ಪ ನನಗೂ ಮೈಂಡ್ ಫ್ರೀ ಆಗಬೇಕಾಗಿತ್ತು ಅಂತ ಹೇಳ್ಕೊಂಡು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಚೀಸ್ ಪಾಪ್ಕಾರ್ನ್, ಅದು ಅವಳಿಗೆ ತುಂಬ ಇಷ್ಟನ ಕೂಸು ನಿಮಗೆ. ಆದ್ದರಿಂದ ಇವಾಗ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡೋಣ ಟೈಮ್ ಹೆಂಗೆ ಕಳೆಯುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ನನಗೂ. ಆದರೆ ಅಲ್ಲಿ ಬೋರ್ ಅಂತ ಅನ್ಸಿದ್ರೆ ಬೇಗ ಬಂದುಬಿಡ್ತೀನಿ. ಓಕೆ ನನಗೆ ಕಂಫರ್ಟಬಲ್ ಆಗಿದೆ ಅಂತ ಅಂದರೆ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಎತ್ತ ಅಂತ. ಅಲ್ಲೋದ್ಮೇಲೆ ಗೊತ್ತಾಯ್ತು, ಇನ್ನು ಊರಿನ ಬ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಇನ್ನು ರೆಡಿಯಾಗಿ ಹೊರಡೋದು ಮಾಡೋದು ಅದು ಇದು ಎಲ್ಲ ಪ್ಯಾಕಿಂಗ್ ತುಂಬ ಇದೆ. ಕಾರಲ್ಲಿ ಹೋಗ್ತಾಯಿದ್ರೆ ಅಷ್ಟೊಂದು ಲಗೇಜು ಗೊತ್ತಾಗಲ್ಲ ನಮಗೆಲ್ಲ, ಕಾರಲ್ಲಿ ಡಂಪ್ ಮಾಡಿಬಿಡ್ತೀವಿ. ಇವಾಗ ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಲಿಮಿಟೆಡು, ಮತ್ತು ಎಷ್ಟು ಬೇಕು ಅಷ್ಟೇ ತೊಗೊಂಡು ಹೋಗ್ಬೇಕಾಗುತ್ತೆ. ನನ್ನ ಮಗಳು ಒಂದು 10 ಜೊತೆ ಬಿಚ್ಚ ಹಾಕ್ತಾಳೆ ಡೈಲಿ ಮನೆಯಲ್ಲಿ. ಇವಾಗ ಅವಳಿಗೆ ಒಂದಷ್ಟು ಬೇಕು ನೋಡಿ, ಅವಳು ಪಾಪ್ಕಾರ್ನ್ ತಿಂತಾಯಿದ್ರೆ ಅವಳು ನೋಡಿ ಹಿಂಗೆ ನೋಡ್ಕೊಂಡು ಕೂತಾಳೆ. ಹಿಂಗೆ ಮೇಡಮ್ ಅವರು ಕೊಡ ಅವಳಿಗೊಂದು. ಏನೂ ಅಷ್ಟು ಲೈಕ್ ಮಾಡಲ್ಲ ಅವಳು, ಈ ಥರ ಇರೋದು ನೋಡಿ. ತಿನ್ನಲಿಲ್ಲ, ಆಸೆ ಪಟ್ಲು ತಿನ್ನಲಿಲ್ಲ, ಅಲ್ಲೇ ಬಿದ್ದೈತೆ. ತಿನ್ನಕ್ಕೆ ಹೋಗ್ತಾಳೆ, ಅದು ಇಷ್ಟಪ್ಪ ಸಿಗ್ತೈತೆ ಒಂಥರ. ಅವಳಿಗೆ ಏನು ಅನಿಸ್ತಾ ಬೇಡ ಅಂತ ಅನಿಸ್ತೇನೋ, ಇಷ್ಟು ಇಂಟ್ರೆಸ್ಟ್ ಬಂದಾಗ ತಿನ್ಕೋತಾಳೆ ಹಾಗೆ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ವೆಯ್ಟ್ ಮಾಡ್ತಾರೆ ಊರಿನ ಬ್ಲಾಗ್ ಹೇಗಿರುತ್ತೆ ಏನಿರುತ್ತಾ ಅಂತ. ಓಕೆ, ಥ್ಯಾಂಕ್ ಯು, ಬಾಯ್.